ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ನಿಮಗೇನು ಅನ್ಸುತ್ತೆ? ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಯಾರು ಸಿಕ್ಕಾಪಟ್ಟೆ ಫೇಮಸ್ ಈಗ? ಮೋದಿಜಿಯವರ, ಮಮತಾ ಬ್ಯಾನರ್ಜಿಯವರ, ಅಮಿತ್ ಶಾಜಿಯವರ? ಸದ್ಯಕ್ಕೆ ಇವ್ರು ಯಾರು ಅಲ್ಲ. ಈಗ ಸದ್ಯಕ್ಕೆ ಫೇಮಸ್ ಆಗಿರುವಂಥದ್ದು ಒಬ್ಬ ಪೊಲೀಸ್ ಅಧಿಕಾರಿ ಅಂತ ಅಂದರೆ ನಂಬುತ್ತೀರಾ? ಅಫ್ಕೋರ್ಸ್ ನಂಬಲೇಬೇಕು. ಅಂತೂ ಪಶ್ಚಿಮ ಬಂಗಾಳದಲ್ಲಿ ಬಾಕಿ ಇರುವಂಥ ಒಟ್ಟು 142 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ಇನ್ನೇನು ಮುಗಿತಾ ಬಂತು. ಮತದಾನ ಹೆಂಗೂ ಆಗುತ್ತೆ ಬಿಡಿ, ಅದೆಲ್ಲ ವಿಷಯ. ಇಲ್ಲಿ ವಿಷಯ ಇರುವಂಥದ್ದು ಒಬ್ಬ ಪೊಲೀಸ್ ಅಧಿಕಾರಿಯ ಬಗ್ಗೆ. ಆ ಪೊಲೀಸ್ ಅಧಿಕಾರಿಯನ್ನು ಹಿಡ್ಕೊಂಡಾಗ್ತಾ ಇರುವಂತಹ ದೊಡ್ಡ ಮಟ್ಟದ ರಾಜಕೀಯ ಚರ್ಚೆ ಬಗ್ಗೆ. ನೀವು ಈ ಸಿನಿಮಾಗಳಲ್ಲಿ ಒಬ್ಬ ಧೈರ್ಯಶಾಲಿ ಪೊಲೀಸ್ ಅಧಿಕಾರಿ ಸಿಂಗಮಾಗಿ ಗೂಂಡಾಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಾಗ, ಅವರನ್ನ ಹೊಡೆದು ಓಡಿಸಿದಾಗ, ಯಾವುದೇ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ಗೆ ಒಳಗಾಗದೆ ತಮ್ಮ ಕೆಲಸವನ್ನು ತಾವು ಮಾಡಿದಾಗ ಯಾರೇ ಆಗಲಿ ನೀವು ಚಪ್ಪಾಳೆಯನ್ನು ತಟ್ತೀರಾ. ಪೊಲೀಸ್ ಅಧಿಕಾರಿ ಅಂದರೆ ಹಿಂಗಿರ್ಬೇಕಪ್ಪ, ಏನು ಕದರು, ಏನು ಜಸ್ಟಿಸ್ ಅಂತ ಹೇಳ್ತೀರಾ. ಆದರೆ ಅಂತಹ ಧೈರ್ಯಶಾಲಿ ಪೊಲೀಸ್ ಅಧಿಕಾರಿಗಳು ನಿಜ ಜೀವನದಲ್ಲಿ ಗ್ರೌಂಡಿಗಿಳಿದು ಒಂದಷ್ಟು ರಾಜಕಾರಣಿಗಳ ಆಟಕ್ಕೆ ನಿಜವಾಗ್ಲೂ ಸವಾಲನ್ನು ಹಾಕ್ತಾರೆ. ನಮ್ಮ ದೇಶದ ವ್ಯವಸ್ಥೆ ಹಾಗೆ ಒಂದಷ್ಟು ನಾಯಕರು ಅವರ ವಿರುದ್ಧನೇ ನಿಂತುಕೊಳ್ತಾರೆ ಅಂತಂದರೆ ಹೆಂಗಿರಬೇಡ. ಡೈರೆಕ್ಟ್ ಆಗಿ ವಿಚಾರಕ್ಕೆ ಬಂದು ಬಿಡ್ತೀನಿ. ನಾನು ನಿಮಗೆ ಹೇಳ್ತಾ ಇರುವಂತಹ ಕಥೆ 40 ವರ್ಷದ IPS ಅಧಿಕಾರಿ ಅಜಯ್ ಪಾಲ್ ಶರ್ಮಾ ಅವರದ್ದು. ಇವರ ಬಗ್ಗೆ ಇಡೀ ದೇಶದಲ್ಲಿ ಈಗ ಚರ್ಚೆ ನಡೀತಾ ಇದೆ. ಪಶ್ಚಿಮ ಬಂಗಾಳ ಅಂತ ಬಂದಾಗ, ಈಗ ಸದ್ಯಕ್ಕೆ ಪಶ್ಚಿಮ ಬಂಗಾಳ ಅಂತ ಬಂದಾಗ ಇವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಇವರನ್ನು ಉತ್ತರ ಪ್ರದೇಶದ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ತಾರೆ. ಅಲ್ಲವರನ್ನ ಎಲ್ಲರೂ ಕೂಡ ಸಿಂಗಮ್ ಅಂತ ಕರೀತಾರಂತೆ. ಇವರು 2011ರ ಬ್ಯಾಚ್ನ IPS ಅಧಿಕಾರಿ. ಪ್ರಸ್ತುತ ಉತ್ತರ ಪ್ರದೇಶದ ಪ್ರಯಾಗ್ರಾಜಲ್ಲಿ ಅಡಿಷನಲ್ ಕಮಿಷನರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗೆ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ 24 ಪರಗಣ ಜಿಲ್ಲೆಗೆ ಇವರನ್ನ ಅಬ್ಸರ್ವರ್ ಆಗಿ ಕಳುಹಿಸಿಕೊಡಲಾಗಿದೆ. ಅಂದ್ರೆ UP ಕ್ಯಾಡರ್ನ ಈ ಅಧಿಕಾರಿ ಪಶ್ಚಿಮ ಬಂಗಾಳಕ್ಕೆ ಅಬ್ಸರ್ವರ್ ಆಗಿ ಹೋಗ್ತಾರೆ. ಯಾಕೆ? ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯನ್ನ ಶಾಂತಿಯುತವಾಗಿ ನಡೆಸೋದಕ್ಕೆ. ಗೂಂಡಾಗಿರಿ ಆಗಿರಬಹುದು, ಹಿಂಸಾಚಾರ ಆಗಿರಬಹುದು, ಇದ್ಯಾವುದು ಕೂಡ ನಡೆಯದ ಹಾಗೆ ನೋಡ್ಕೊಳ್ಳೋದಕ್ಕೆ. ಇದು ಇವರ ಮುಖ್ಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತಂದ ಮೇಲೆ ಅದನ್ನ ನಿರ್ವಹಿಸಲೇಬೇಕಲ್ವಾ? ಅದಕ್ಕೆ ತಕ್ಕುದಾಗಿ ಏನು ಮಾಡ್ಬೇಕು ಅವೆಲ್ಲವನ್ನ ಮಾಡಲೇಬೇಕಲ್ವಾ? ಅದಕ್ಕೆ ಈ IPS ಅಧಿಕಾರಿ ಪಶ್ಚಿಮ ಬಂಗಾಳದಲ್ಲಿ TMC ಪಕ್ಷದ ಒಬ್ಬ ದೊಡ್ಡ ನಾಯಕ ಅಂತ ಹೇಳ್ಕೊಳ್ಳುವಂತಹ ಜಹಾಂಗೀರ್ ಖಾನ್ಗೆ ಎಚ್ಚರಿಕೆಯನ್ನ ಕೊಡ್ತಾರೆ. ಏನಂತ? ಚುನಾವಣೆಯ ಸಂದರ್ಭದಲ್ಲಿ ಶಾಂತಿ ಕದಡುವಂತಹ ಕೆಲಸವನ್ನ ಮಾಡೋ ಹಾಗೆ ಇಲ್ಲ. ಹಾಗೆ ಮಾಡಿಬಿಟ್ರೆ ಆಮೇಲೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಯಾಕಂದ್ರೆ ಆ TMC ಗೂಂಡಾಗಳು ಹೇಗಿರ್ತಾರೆ ಅಂತ ನಿಮಗೆ ಗೊತ್ತು. ಅವರಿಗೆ ಇಷ್ಟಾದ್ರೂ ಎಚ್ಚರಿಕೆಯನ್ನು ಕೊಡಲೇಬೇಕಲ್ವೇ? ಆದರೆ ತಮ್ಮ ಕರ್ತವ್ಯದ ಭಾಗವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂತಹ ಅಜಯ್ ಪಾಲ್ ಶರ್ಮಾ ಅವರಿಗೆ ಬೆದರಿಕೆಗಳು ಬರುತ್ತಾ ಇವೆ. ಬೆದರಿಕೆ ಪೊಲೀಸ್ ಅಧಿಕಾರಿಗೆ. ಮಂಗಳವಾರ TMC ಕಾರ್ಯಕರ್ತರು ದಕ್ಷಿಣ 24 ಪರಗಣ ಜಿಲ್ಲೆಯಲ್ಲಿ ರಸ್ತೆಗೆ ಇಳಿದು ಅವರ ವಿರುದ್ಧನೇ ಘೋಷಣೆಗಳನ್ನು ಕೂಗೋದಕ್ಕೆ ಆರಂಭ ಮಾಡ್ತಾರೆ. ವೀಕ್ಷಕರ, ಹಾಗಾದ್ರೆ ಒಂದು ಬಾರಿ ಯೋಚನೆ ಮಾಡಿ, ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ಅಲ್ಲಿನ ಪರಿಸ್ಥಿತಿ ಎಷ್ಟು ಕೀಳು ಮಟ್ಟಕ್ಕಿಳಿದು ಬಿಟ್ಟಿದೆ. ಒಬ್ಬ IPS ಅಧಿಕಾರಿಯ ವಿರುದ್ಧ ಪಶ್ಚಿಮ ಬಂಗಾಳದಲ್ಲಿ ಅವರು ತಮ್ಮ ಕೆಲಸವನ್ನ ಮಾಡ್ತಾ ಇರೋದನ್ನ ವಿರೋಧಿಸಿ TMC ಕಾರ್ಯಕರ್ತರು ರಸ್ತೆಗೆ ಇಳಿತಾರೆ ಅಂತಂದ್ರೆ ಯೋಚನೆ ಮಾಡಿ. ಇದಕ್ಕೂ ಒಂದು ದಿನ ಹಿಂದೆ, ಕೇವಲ ಒಂದೇ ಒಂದು ದಿನದ ಹಿಂದೆ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ತಮ್ಮ ರಾಜ್ಯದ ಪೊಲೀಸರಿಗೆ ಎಚ್ಚರಿಕೆಯನ್ನು ನೀಡಿದ್ದು ನಿಮಗೆ ನೆನಪಿರಬಹುದು. ನಾನು ಹಿಂದಿನ ಕಾರ್ಯಕ್ರಮದಲ್ಲೂ ಕೂಡ ಇದರ ಬಗ್ಗೆ ಹೇಳಿದ್ದೆ. ಏನ್ ಎಚ್ಚರಿಕೆಯನ್ನು ಕೊಡ್ತಾರೆ? ಎಚ್ಚರಿಕೆ ಎಲ್ಲ ಧಮಕಿಯನ್ನ ಹಾಕ್ತಾರೆ. ಏನಂತ? ಹೊರಗಿನವರೆಲ್ಲ ಮತ್ತೆ ಹೋಗ್ತಾರೆ, ಎಲ್ಲಾ ಭದ್ರತಾ ಏಜೆನ್ಸಿಗಳು ಕೂಡ ಚುನಾವಣೆ ಆದ್ಮೇಲೆ ಹಿಂದಿರುಗ್ತಾರೆ. ಆದ್ರೆ ನೀವು ಅಂದ್ರೆ ಪಶ್ಚಿಮ ಬಂಗಾಳದ ಪೊಲೀಸರು ಮಾತ್ರ ಇಲ್ಲೇ ಉಳಿಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡುವಂಥದ್ದು. ಅಂದ್ರೆ ಮಮತಾ ಬ್ಯಾನರ್ಜಿಯ ಮಾತಿನ ಅರ್ಥ, ಚುನಾವಣಾ ಆಯೋಗದ ತಾಳಕ್ಕೆ ತಕ್ಕ ಹಾಗೆ ಕುಣಿಯೋದಕ್ಕೆ ಹೋಗಬೇಡಿ, ನಾನು ಏನು ಹೇಳ್ತೀನೋ ಹಂಗೆ ಕೇಳಿ ಅಂತ. ಮರುದಿನ ನೋಡಿದ್ರೆ ಚುನಾವಣಾ ಅಬ್ಸರ್ವರ್ ವಿರುದ್ಧ ಈ ರೀತಿಯಾದಂತಹ ಘೋಷಣೆಗಳು ಕೇಳಿ ಬರ್ತಾ ಇದೆ.
ವೀಕ್ಷಕರ, ಫಸ್ಟ್ ಆಫ್ ಆಲ್ ಅಜಯ್ ಪಾಲ್ ಶರ್ಮಾ ಅವರು ಅಲ್ಲೇನು ಹೋಗಿ ಸುಮ್ಮನೆ ಎಚ್ಚರಿಕೆಯನ್ನು ಕೊಟ್ಟಿರಲಿಲ್ಲ. ನಾನು ಬಂದಿದ್ದೀನಿ ಗುರು, ನನ್ನ ಕೆಲಸನೇ ಇದು ಅಂತ ಸುಮ್ಮನೆ ಎಚ್ಚರಿಕೆಯನ್ನು ಕೊಟ್ಕೊಂಡು ಹೋಗಲಿಲ್ಲ. ದಕ್ಷಿಣ 24 ಪರಗಣ ಜಿಲ್ಲೆಯಲ್ಲಿ ತಮ್ಮ ಚುನಾವಣಾ ಕರ್ತವ್ಯದ ಸಂದರ್ಭದಲ್ಲಿ ಅವರಿಗೊಂದು ದೂರು ಬರುತ್ತೆ. ಏನು? ಅಲ್ಲಿ TMC ಅಭ್ಯರ್ಥಿ ಜಹೀರ್ ಖಾನ್ ಹಾಗೆ ಆತನ ಬೆಂಬಲಿಗರು ಮತದಾರರಿಗೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಸೊ ಈ ದೂರು ಬಂದ ಮೇಲೆ ಆ ಪೊಲೀಸ್ ಅಧಿಕಾರಿ ಅಲ್ಲಿಗೆ ಹೋಗ್ತಾರೆ. ಹೋದಾಗ ಜಹೀರ್ ಖಾನ್ ಸ್ವತಃ ಅಲ್ಲಿ ಇರಲಿಲ್ಲ. ಬಟ್ ಅಜಯ್ ಪಾಲ್ ಶರ್ಮಾ ಅವರು ಜಹೀರ್ ಖಾನ್ಗೆ ಸ್ಪಷ್ಟವಾದಂಥ ಎಚ್ಚರಿಕೆಯನ್ನು ಕೊಡ್ತಾರೆ. ಚುನಾವಣೆಯ ಸಂದರ್ಭದಲ್ಲಿ ಸುಮ್ಮನೆ ಶಾಂತಿ ಭಂಗ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಬಾರದು. ಅಂಡ್ ಅಲ್ಲಿದ್ದಂತಹ ಜಹೀರ್ ಖಾನ್ ಕುಟುಂಬದ ಸದಸ್ಯರಾಗಿರ್ಬೋದು, ಆತನ ಬೆಂಬಲಿಗರಾಗಿರ್ಬೋದು, ಅವರ ಮೂಲಕ ಕೂಡ ಈ ಸಂದೇಶವನ್ನ ಕಳಿಸ್ತಾರೆ. ಜಹೀರ್ ಖಾನ್ಗೆ ತಿಳಿಸಬೇಡಿ, ಚುನಾವಣೆಯಲ್ಲಿ ಶಾಂತಿ ಭಂಗ ಪ್ರಯತ್ನ ಮಾಡಬಾರದು. ಆತ ಮಾಡಿರುವಂತ ಕೆಲಸಕ್ಕೆ ಜಸ್ಟ್ ಎಚ್ಚರಿಕೆಯನ್ನು ಕೊಟ್ಟರು. ಈಗ ನೀವೇ ಒಂದು ಬಾರಿ ಅಜಯ್ ಪಾಲ್ ಶರ್ಮಾ ಅವರು ನೀಡಿದಂತ ಎಚ್ಚರಿಕೆ ಏನ್ ಅನ್ನುವಂಥದ್ದನ್ನ ಮೊದಲು ಕೇಳಿಸ್ಕೊಂಡು ಬನ್ನಿ. ಆಮೇಲೆ ಅವರು ಏನು ತಪ್ಪು ಮಾಡಿದ್ರು ಅಂತ ನೀವೇ ಡಿಸೈಡ್ ಮಾಡಿ. आसपास के जितने भी लोग हैं अच्छी तरह से समझ लें कि अगर किसी ने बदमाशी करी तो उनका कायदे से इलाज किया जाएगा. फिर अगर कहीं से खबर आ गई कि किसी ने कोई खुराफात करने की, किसी को परेशान करने की कोशिश की है, तो फिर उसकी खबर फिर अच्छे से लेंगे हम. ये जहांगीर के घर वाले भी खड़े हैं, उसको बता देना कायदे से. ये बार बार जो खबरें आ रही हैं कि उसके लोग धमका रहे हैं, तो फिर अच्छे से खबर लेंगे, फिर बाद में रोना पछताना मत. ಏನ್ ಹೇಳ್ತಾರೆ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಏನಾದ್ರೂ ತೊಂದರೆ ಮಾಡಿದ್ರೆ ಕಾನೂನು ಪ್ರಕಾರ ಕಟ್ಟುನಿಟ್ಟಾಗಿ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ, ಗಂಭೀರವಾಗಿ ಕ್ರಮವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಆಮೇಲೆ ಜಹಾಂಗೀರ್ನ ಜನ ಬೆದರಿಕೆ ಹಾಕ್ತಾ ಇರುವಂತಹ ವರದಿಗಳು ಬರ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಆಮೇಲೆ ನೀವೇ ಪಶ್ಚಾತ್ತಾಪವನ್ನು ಪಡಬೇಕಾಗತ್ತೆ. ಇದು ಭಾರತದ ಒಬ್ಬ IPS ಅಧಿಕಾರಿಯ ಎಚ್ಚರಿಕೆ. ಎಷ್ಟೇ ಆದ್ರೂ ಎಲ್ಲಿ ಅವ್ರು ಹೇಳಿ, ಯೋಗಿ ಆದಿತ್ಯನಾಥ್ ಕಡೆಯವರು ಇಷ್ಟೂ ಖಡಕ ಇಲ್ಲದಿದ್ರೆ ಹೇಗೆ ಅಲ್ವಾ? ಅಂಡ್ ಇದು ಯೋಗಿ ಆದಿತ್ಯನಾಥ್ ಅವರ ಕಡೆಯವರು ಅಥವಾ ಆ ಪ್ರಶ್ನೆ ಆಕ್ಚುಲಿ ಬರಲ್ಲ. ಆತ ಮಾಡಿರುವಂತ ಕೆಲಸಕ್ಕೆ ಈ ಪೊಲೀಸ್ ಅಧಿಕಾರಿ ತಮಗಿರುವಂತ ಡ್ಯೂಟಿಯನ್ನು ಮಾಡಿದ್ದಾರೆ. ಶಾಂತಿಯನ್ನು ಕಾಪಾಡಬೇಕಲ್ವಾ, ಜನರನ್ನ ನೋಡ್ಕೊಳ್ಬೇಕಲ್ವಾ ಈ ಗೂಂಡಗಳ ಕೈಯಿಂದ. ಬಟ್ ಈ ಎಚ್ಚರಿಕೆಯ ನಂತರ TMC ಅಭ್ಯರ್ಥಿ ಜಹಾಂಗೀರ್ ಖಾನ್ ಪ್ರತಿಕ್ರಿಯೆ ಹೆಂಗೆ ಕೊಟ್ಟಿದ್ದಾನೆ ನೋಡಿ. ಏನ್ ಹೇಳ್ತಾನೆ? ಈ ಆಟವನ್ನ ಅಜಯ್ ಪಾಲ್ ಶರ್ಮಾ ಆರಂಭ ಮಾಡಿರಬಹುದು, ಆದ್ರೆ ಅದನ್ನ ಮುಗಿಸೋರು ನಾವೇ. ಪಿಕ್ಚರ್ ಅಭಿ ಬಾಕಿ ಹೇ ಭಾಯ್. ಆಮೇಲೆ ಅದೇನೋ ಪುಷ್ಪ ಸಿನಿಮಾದ ಡೈಲಾಗ್ ಬೇರೆ ಹೊಡಿತಾರೆ. ಸಿನಿಮಾದಲ್ಲಿ ನೋಡಿದ್ದು ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದೆ. ಈ ಎಲೆಕ್ಷನ್ ಅಲ್ಲಿ ನೋಡ್ಲಿಲ್ವಾ? ಅದೇನೋ BJP ಅಭ್ಯರ್ಥಿ ಆ ಸಿಂಬಲಿಗೆ ಅಲ್ಲಿ ಏನೋ ಟೇಪ್ ಹಾಕಿ ಅಂಟಿಸ್ಬಿಟ್ಟಿದಾರಂತೆ. ಇಷ್ಟೆಲ್ಲ ಪೊಲೀಸ್ ಅಧಿಕಾರಿಗಳು ಇದ್ದ ಮೇಲೂ, ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ದ ಮೇಲೂ ಈ ರೀತಿಯಾಗಿ ಅಲ್ಲಿ ನಡೀತಾ ಇದೆ ಅಂತಂದ್ರೆ, ಅಷ್ಟು ಭದ್ರತೆಗಳ ಮಧ್ಯದಲ್ಲೂ ಕೂಡ ಇಂತಹ ಕೆಲಸಗಳು ನಡೀತಾ ಇದೆ ಅಂತಂದ್ರೆ ಒಂದು ಬಾರಿ ಯೋಚನೆ ಮಾಡಿ. ಹಾಗಾದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿರಬಹುದು? ಜನ ಓಪನ್ ಆಗಿ ಹೊರಗೆ ಬಂದು ಹೇಳ್ತಾ ಇದ್ದಾರೆ, TMC ಗೂಂಡಾಗಳು ನಮಗೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅಂತ ಜನ ಬಂದು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಜಹಾಂಗೀರ್ ಖಾನ್ ಅಭಿಷೇಕ್ ಬ್ಯಾನರ್ಜಿಗೆ ಬಹಳ ಕ್ಲೋಸ್ ಇರುವಂತಹ ವ್ಯಕ್ತಿ. ಸ್ವತಃ ಜಹಾಂಗೀರ್ ಖಾನ್ ಹೇಳ್ಕೊಂಡಿದ್ದ, ನಾನು ಅಭಿಷೇಕ್ ಬ್ಯಾನರ್ಜಿಯ ಸೈನಿಕ ಅಂತ. ಅದ ಹೇಳ್ತಾನೆ, ನನ್ನ ಸಹೋದರನ ಜನರನ್ನ ಬೆದರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ, ದೊಡ್ಡ ದೊಡ್ಡ ಡೈಲಾಗ್ಗಳನ್ನ ಹೊಡಿತಾ ಇದ್ದಾರೆ. ಆದ್ರೆ ಒಬ್ಬ ಪೊಲೀಸ್ ಅಬ್ಸರ್ವರಿಗೆ ಇದು ಕೆಲಸನೇ ಅಲ್ಲ. ಆಕ್ಚುಲಿ ಯಾರು ಡೈಲಾಗ್ ಹೊಡಿತಾ ಇರೋದು ಯಾರು? ಇರ್ಲಿ ಬಿಡಿ. ಚುನಾವಣಾ ಆಯೋಗ ಇಂತಹ ಯಾವುದೇ ನಿಯಮವನ್ನ ಮಾಡಲಿಲ್ಲ. ಒಬ್ಬ ಪೊಲೀಸ್ ಅಬ್ಸರ್ವರ್ ಸ್ವತಃ ಹೋಗಿ ಯಾರನ್ನಾದ್ರೂ ಬೆದರಿಸುವಂತ ಅಧಿಕಾರ ಇಲ್ಲ. ವಿರೋಧ ಪಕ್ಷವನ್ನ ಕೆಡವೋದಕ್ಕೆ, ಅವರನ್ನ ದುರ್ಬಲಗೊಳಿಸೋದಕ್ಕೆ ಈ ರೀತಿಯಾದಂತಹ ಬೆದರಿಕೆಗಳನ್ನ ಬಳಸಲಾಗ್ತಾ ಇದೆ.
ಆದರೆ TMC ನಾಯಕರಾಗಿರ್ಬೋದು, TMC ಕಾರ್ಯಕರ್ತರಾಗಿರ್ಬೋದು ಈ ಬೆದರಿಕೆಗಳಿಗೆ ಭಯವನ್ನ ಪಡಲ್ಲ. ನಾವು ಮಮತಾ ಬ್ಯಾನರ್ಜಿ ಅವರ ಸೈನಿಕರು, ನಾವು ಅಭಿಷೇಕ್ ಬ್ಯಾನರ್ಜಿ ಅವರ ಸೈನಿಕರು. ನಾವು ಜನರ ಮುಂದೆ ಯಾವತ್ತು ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ಅದು ಗೊತ್ತಿರೋ ವಿಚಾರ ಬಿಡಿ. ನಿಮ್ಮ ಗೂಂಡಾ ಪ್ರವೃತ್ತಿ ಏನನ್ನುವಂಥದ್ದನ್ನು ನೋಡ್ಲಿಲ್ವಾ? ಅಂದ್ರೆ ಇವರು ಮಮತಾ ಬ್ಯಾನರ್ಜಿ ಅವರ ಸೈನಿಕರು ಅಂತ ಅಂದು ಕೂಡಲೇ ಏನೀಗ ಭಾರತೀಯ ಸೇನೆ ಜೊತೆಗೂ ಕೂಡ ಹೋರಾಟಕ್ಕೆ ಇಳಿದು ಬಿಟ್ರ? ಭಾರತದ ಸುರಕ್ಷತಾ ಪಡೆಗಳ ವಿರುದ್ಧ ಕೂಡ ನಿಲ್ಲೋದಕ್ಕೆ ರೆಡಿ ಆಗಿಬಿಟ್ರ? ಅದನ್ನ ತಾನೇ ಇವ್ರು ಹೇಳ್ತಾ ಇರುವಂತದ್ದು, ಅದನ್ನ ತಾನೇ ಇವ್ರು ಮಾಡ್ತಾ ಇರುವಂತದ್ದು. ಫೋರ್ಸ್ಗಳನ್ನು ಕೂಡ, ಸೆಂಟ್ರಲ್ ಫೋರ್ಸ್ಗಳನ್ನು ಸಮಿತಿ ಬಿಡ್ತಾ ಇಲ್ಲ ಇವರು, ಅವರ ವಿರುದ್ಧನೇ ಹೋಗ್ತಾರೆ. ಈಗ ನೋಡಿದ್ರೆ ಪೊಲೀಸರ ಜೊತೆಗೆ, ಭದ್ರತಾ ಏಜೆನ್ಸಿಗಳ ಜೊತೆಗೆ, ಎಲ್ಲರ ಜೊತೆಗೂ ಕೂಡ ಯಾರನ್ನು ಬಿಡ್ತಾ ಇಲ್ಲ ಇವರು. ಅಂದ್ರೆ ತಮ್ಮ ಆಟಕ್ಕೆ ಯಾರಾದ್ರೂ ಅಗೇನ್ಸ್ಟ್ ಆಗ್ತಾರೆ ಅಂತಂದ್ರೆ ಅವರ ವಿರುದ್ಧ ಹೋಗ್ಬಿಡೋದು, ಅದು ಎಂಥವರೇ ಆಗ್ಲಿ. ಆದ್ರೂ ಅಜಯ್ ಪಾಲು ಶರ್ಮಾ ಅವರ ಎಚ್ಚರಿಕೆಯ ನಂತರ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಚರ್ಚೆ ಅಂತೂ ಆರಂಭ ಆಗಿದೆ. ಎಲ್ಲಿವರೆಗೆ ಅಂತಂದ್ರೆ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡೋವರೆಗೆ ಅಬ್ಸರ್ವರ್ ಹೆಸರಲ್ಲಿ ಏಜೆಂಟ್ಗಳನ್ನ ಕಳುಹಿಸಿಕೊಡಲಾಗಿದೆ ಆರೋಪವನ್ನ ಮಾಡ್ತಾರೆ. ಅಖಿಲೇಶ್ ಯಾದವ್ ಯಾಕೆ ಟ್ವೀಟ್ ಮಾಡಿದ್ರು ಅಂತಂದ್ರೆ ಆ ಕನೆಕ್ಷನ್ ಬೇರೆ ಇದೆ ಬಿಡಿ, UPಯಿಂದ ಬಂದಿರೋದಲ್ವ ಇವರು, ಅದಕ್ಕೆ. ಆದ್ರೆ ನನ್ನ ಪ್ರಕಾರ ಅಜಯ್ ಪಾಲು ಶರ್ಮಾ ಅವರು ಪ್ರಾಮಾಣಿಕತೆಯಿಂದ ತಮ್ಮ ಜವಾಬ್ದಾರಿಯನ್ನ ತಾವು ನಿಭಾಯಿಸಿದ್ದಾರೆ. ಅವರು ಏನು ಮಾಡಬೇಕಿತ್ತು ಅದನ್ನ ಮಾಡಿದ್ದಾರೆ. ಅವರು TMC ಗೂಂಡಾಗಳಲ್ಲಿ ಬೆದರಿಕೆಯನ್ನ ಹಾಕ್ತಾ ಇರುವಾಗ ಇವರು ಅಟ್ಲೀಸ್ಟ್ ಎಚ್ಚರಿಕೆಯನ್ನು ಕೊಡಬಾರ್ದಾ? ಅದು ತಪ್ಪ. ಮತ್ತಿನ್ನೇನು ಮಾಡಬೇಕು? ಡ್ಯೂಟಿಗೆ ಹಾಕಿದ್ದಾರೆ ಅಂತಂದ್ಮೇಲೆ ಇನ್ನು ಏನು ಮಾಡಬೇಕಿತ್ತು ಹೇಳಿ? ವೀಕ್ಷಕರೀಗ ನೀವೇ ನನಗೆ ಹೇಳಬೇಕು, ಈ ಸಂಪೂರ್ಣ ಪ್ರಕರಣದಲ್ಲಿ ನೀವು ಯಾರ ಜೊತೆಗಿದ್ದೀರಾ? ಉತ್ತರ ಪ್ರದೇಶದಿಂದ ಪಶ್ಚಿಮ ಬಂಗಾಳಕ್ಕೆ ಬಂದು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇರುವಂತಹ, ಅಲ್ಲಿ ಪ್ರತಿಯೊಬ್ಬ ಮತದಾರ ಕೂಡ ತನ್ನ ಇಚ್ಛೆಯ ಪ್ರಕಾರ ಮತವನ್ನ ಚಲಾಯಿಸೋದಕ್ಕೆ ಅವರಿಗೆ ಅವಕಾಶ ಸಿಗಬೇಕು ಅಂತ ನೋಡಿಕೊಳ್ತಾ ಇರುವಂತಹ, ಪ್ರತಿಯೊಬ್ಬ ಮತದಾರನಿಗೆ ಕೂಡ ಸಂಪೂರ್ಣ ಸ್ವಾತಂತ್ರ್ಯ ಸಿಗಬೇಕು, ಯಾರದೇ ಇನ್ಫ್ಲುಯೆನ್ಸ್ಗೆ ಒಳಗಾಗಬಾರದು ಅಂತ ನೋಡಿಕೊಳ್ತಾ ಇರುವಂತಹ ಆ IPS ಅಧಿಕಾರಿಯ ಜೊತೆಗೆ ನೀವು ನಿಲ್ತೀರಾ, ಅಥವಾ ಆ IPS ಅಧಿಕಾರಿಯನ್ನ ತಡೆಯೋದಕ್ಕೆ ಪ್ರಯತ್ನಿಸ್ತಾ ಇರುವಂತಹ ಆ ಸೋಕಾಲ್ಡ್ ನಾಯಕನ ಜೊತೆಗೆ ನೀವು ನಿಲ್ತೀರಾ, ಅಥವಾ ಇಂತಹ ಪ್ರಾಮಾಣಿಕ ಅಧಿಕಾರಿಯನ್ನ ತಡೆಯೋದಕ್ಕೆ ಪಶ್ಚಿಮ ಬಂಗಾಳದ ರಸ್ತೆಯಲ್ಲಿ ಇಳಿದು ಪ್ರತಿಭಟನೆಯನ್ನು ನಡೆಸುವಂತಹ ಆ ವ್ಯವಸ್ಥೆಯ ಜೊತೆಗೆ ನಿಲ್ತೀರಾ? ನಮ್ಮ ದೇಶಕ್ಕೆ ಎಂತಹ ಒಬ್ಬ ಪೊಲೀಸ್ ಅಧಿಕಾರಿ ಬೇಕು? ನೀವು ಯಾರ ಜೊತೆಗೆ ನಿಲ್ತೀರಾ? ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.